ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ದಿನಕ್ಕೊಂದೊಂದು ರೀತಿಯ ಟ್ವಿಸ್ಟ್ ಸಿಗ್ತಾನೆ ಇದೆ. ಬಗೆದಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದ್ದು ದಿನಕ್ಕೊಬ್ಬೊಬ್ಬರು ಲಾಕ್ ಆಗ್ತಿದ್ದಾರೆ. ಇದೀಗ ಈ ಕೇಸಲ್ಲಿ ಚಿಕ್ಕಣ್ಣ ಹೆಸರು ತಳುಕು ಹಾಕಿಕೊಂಡಿದ್ದು ಸಂಕಷ್ಟ ಎದುರಾಗಲಿದೆಯಾ ಎನ್ನಲಾಗ್ತಾ ಇದೆ. ಈ ಕುರಿತ ವರದಿ ಇಲ್ಲಿದೆ ನೋಡಿ. ಖತಮ್ ಆಗುತ್ತಾ ಹಾಸ್ಯ ನಟ ಚಿಕ್ಕಣ್ಣನ ಕೆರಿಯರ್, ಮುಳುವಾಗುತ್ತಾ ರೇಣುಕಾಸ್ವಾಮಿ ಮರ್ಡರ್. ಸದಾ ನಗ್ನಗ್ತಾ ಎಲ್ಲರನ್ನೂ ನಗಿಸ್ತಾ ಓಡಾಡಿಕೊಂಡಿದ್ದ ಹಾಸ್ಯ ನಟ ಚಿಕ್ಕಣ್ಣನಿಗೆ ಬಿಗ್ ಶಾಕ್ ಎದುರಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಚಿಕ್ಕಣ್ಣನ ಹೆಸರು ತಳುಕು ಹಾಕಿಕೊಳ್ತಾ ಇದ್ದಂತೆ ಎಲ್ಲರೂ ಅಲರ್ಟ್ ಆದ್ರು. ಇನ್ನು ವಿಚಾರಣೆಗೆ ಹಾಜರಾದ ಚಿಕ್ಕಣ್ಣ ಸತತ 3 ಗಂಟೆಗಳ ಕಾಲ ಪೊಲೀಸರ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ. ಇಷ್ಟೆಲ್ಲ ಆದ್ಮೇಲೆ ಈ ಮರ್ಡರ್ ಕೇಸ್ನಿಂದ ಚಿಕ್ಕಣ್ಣ ಕೆರಿಯರ್ಗೆ ತೊಂದರೆ ಆಗುತ್ತಾ ಅನ್ನುವ ಪ್ರಶ್ನೆ ಉದ್ಭವಿಸಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಚಿಕ್ಕಣ್ಣಗೆ ಸಂಕಷ್ಟ ತಂದೊಡ್ಡಲಿದ್ಯಾ ಅನ್ನುವ ಅನುಮಾನ ವ್ಯಕ್ತವಾಗ್ತಾ ಇದೆ. ಪೊಲೀಸರ ವಿಚಾರಣೆಯಲ್ಲಿ ಒಂದಿಷ್ಟು ಮಾಹಿತಿಯನ್ನ ಪೊಲೀಸರಿಗೆ ನೀಡಿದ್ದು ಅದರ ಸತ್ಯಾಸತ್ಯತೆಗಳ ಬಗ್ಗೆ ಪೊಲೀಸರು ತಾಳೆ ಹಾಕಲಿದ್ದಾರೆ. ಮ್ಯಾಚ್ ಆಗದಿದ್ರೆ ಚಿಕ್ಕಣ್ಣಗೆ ಮತ್ತಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ರೇಣುಕಾಸ್ವಾಮಿ ಕೊಲೆಗೂ ಮುನ್ನ ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್ನಲ್ಲಿ ದರ್ಶನ್ ಜೊತೆ ಪಾರ್ಟಿ ಮಾಡಿದ್ರು. ಈ ಪಾರ್ಟಿಯಲ್ಲಿ ಚಿಕ್ಕಣ್ಣ ಕೂಡ ಭಾಗಿಯಾಗಿದ್ರು. ಮಧ್ಯಾಹ್ನದಿಂದ ಸಂಜೆವರೆಗೆ ಪಾರ್ಟಿ ಮಾಡಿ ಹೋಗಿದ್ರು. ಈ ವೇಳೆ ಸಿನಿಮಾ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದ್ದಾಗಿ ಪೊಲೀಸರ ಮುಂದೆ ಮಾಹಿತಿ ನೀಡಿದ್ದಾರೆ. ಒಂದು ವೇಳೆ ಚಿಕ್ಕಣ್ಣ ಲಾಕ್ ಆದ್ರೆ ಅವರ ಕೆರಿಯರ್ಗೆ ಭಾರಿ ಹೊಡೆತ ಬೀಳುವ ಸಾಧ್ಯತೆ ಇದೆ. ಈಗಷ್ಟೇ ನಟನಾಗಿ ಮಿಂಚಲು ಸಜ್ಜಾಗಿದ್ದ ಚಿಕ್ಕಣ್ಣ ಉಪಾಧ್ಯಕ್ಷನ ಸಿನಿಮಾದಲ್ಲಿ ನಟರಾಗಿ ನಟಿಸಿದ್ದಾರೆ. ಹೀಗಾಗಿ ಅವರ ಮುಂದಿನ ಸಿನಿಮಾಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಸದ್ಯ ಛೂ ಮಂತರ್ ಸಿನಿಮಾದಲ್ಲಿ ಚಿಕ್ಕಣ್ಣ ನಟಿಸಿದ್ದು ಏನಾಗುತ್ತೋ ಏನೋ ಅಂತ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ ವಿಮಲ್ ಭಾರಿ ಟೆನ್ಷನ್ನಲ್ಲಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ತೆರೆ ಮೇಲೆ ಹಾಸ್ಯ ನಟ, ಫುಲ್ ಕಾಮಿಡಿ, ಸೀನ್ಗೆ ತಕ್ಕಂತೆ ಆಕ್ಟಿಂಗ್. ಅದರಲ್ಲೂ ಚಿಕ್ಕಣ್ಣರನ್ನ ತೆರೆ ಮೇಲೆ ಕಂಡ ಜನ ಶಿಳ್ಳೆ ಚಪ್ಪಾಳೆ ಹಾಕ್ತಾರೆ. ಆದ್ರೆ ಈಗ ಚಿಕ್ಕಣ್ಣನಿಗೆ ಸಂಕಷ್ಟವೊಂದು ಎದುರಾದಂತೆ ಕಂಡು ಬಂದಿದೆ. ಈ ಕುರಿತ ವರದಿ ಇಲ್ಲಿದೆ ನೋಡಿ. ಕೊಲೆ ಕೇಸಲ್ಲಿ ನಟ ಚಿಕ್ಕಣ್ಣನಿಗೆ ಪೊಲೀಸರಿಂದ ಡ್ರಿಲ್. ನಟನಿಗೆ ಸತತ 3 ಗಂಟೆಗಳ ಕಾಲ ವಿಚಾರಣೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ದಿನಕ್ಕೊಬ್ಬರು ಕೊಲೆ ಕೇಸಲ್ಲಿ ಲಾಕ್ ಆಗ್ತಿದ್ರೆ ಬಗೆದಷ್ಟು ಮಾಹಿತಿಗಳು ಬಯಲಾಗ್ತಾ ಇದೆ. ಇದೀಗ ಈ ಪ್ರಕರಣದಲ್ಲಿ ಕಾಮಿಡಿ ಆಕ್ಟರ್ ಚಿಕ್ಕಣ್ಣ ಹೆಸರು ತಳುಕು ಹಾಕಿಕೊಂಡಿದ್ದು ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ನಿನ್ನೆ ನೋಟಿಸ್ ನೀಡಿದ್ರು. ಅದರಂತೆ ವಿಚಾರಣೆಗೆ ಹಾಜರಾದ್ರು. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ನಡೆಸುವುದಕ್ಕೂ ಮುನ್ನ ಚಿಕ್ಕಣ್ಣರನ್ನ ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್ಗೆ ಬರುವಂತೆ ಸೂಚನೆ ಕೊಟ್ಟಿದ್ರು. ರೆಸ್ಟೋ ಬಾರ್ನಲ್ಲಿ ದರ್ಶನ್ ಜೊತೆ ಪಾರ್ಟಿ ಮಾಡಿದ್ರು ಎಂಬ ಮಾಹಿತಿ ಮೇರೆಗೆ ಸ್ಥಳಕ್ಕೆ ಕರೆಸಿ ಪೊಲೀಸರು ಮಹಾಜರು ನಡೆಸಿದ್ರು. ರೆಸ್ಟೋ ಬಾರ್ನಲ್ಲಿ ದರ್ಶನ್, ಪವನ್, ಪ್ರದೋಷ್, ಚಿಕ್ಕಣ್ಣರ ಸಮ್ಮುಖದಲ್ಲಿ ಪಂಚನಾಮೆ ನಡೆಸಲಾಯಿತು. ಈ ವೇಳೆ ಪಾರ್ಟಿ ವೇಳೆ ಯಾರೆಲ್ಲ ಇದ್ರು, ಯಾವ ವಿಚಾರಗಳ ಬಗ್ಗೆ ಮಾತಾಡಿದ್ರೆ ಅಂತ ಪೊಲೀಸರು ಮಾಹಿತಿ ಪಡೆದ್ರು. ಪಿನ್ ಟು ಪಿನ್ ಮಾಹಿತಿ ಸಿಕ್ಕ ಬಳಿಕ ಕೆಲ ಸಾಕ್ಷ್ಯಗಳನ್ನ ಸಂಗ್ರಹಿಸಿ ಠಾಣೆಗೆ ವಾಪಸ್ಸಾದ್ರು. ಸ್ಥಳ ಮಹಾಜರು ಮುಗಿಸಿ ಆರೋಪಿಗಳು ಠಾಣೆಗೆ ವಾಪಸ್ಸಾದರು. ಈತ ಚಿಕ್ಕಣ್ಣ ಕೂಡ ಠಾಣೆಯಲ್ಲಿ ವಿಚಾರಣೆ ಎದುರಿಸಿದ್ರು. ಸತತ 3 ಗಂಟೆಗಳ ಕಾಲ ಪೊಲೀಸರ ಪ್ರಶ್ನೆಗಳಿಗೆ ಉತ್ತರಿಸಿದ ಚಿಕ್ಕಣ್ಣ ಒಂದಿಷ್ಟು ಮಾಹಿತಿ ನೀಡಿದ್ದಾರೆ. ಈ ವೇಳೆ ಮಾತನಾಡಿದ ಚಿಕ್ಕಣ್ಣ ಪಾರ್ಟಿ ದಿನ ನಡೆದ ವಿಚಾರಕ್ಕೆ ಕರೆದಿದ್ರು, ಕೇಳಿದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀನಿ ಎಂದರು. ಅವ್ರಿಗೆ ಗೊತ್ತಿರಂಗೆ ಯಾವಾಗಲೂ ನಾವು ಊಟಕ್ಕೆ ಸೇರ್ತಾ ಇದ್ವಿ. ಹಂಗೇನೆ ಅವತ್ತು ಊಟಕ್ಕೆ ಕರೆದಿದ್ರು, ಊಟಕ್ಕೆ ಹೋಗಿದೆ. ಅದ್ರ ಬಗ್ಗೆ ಪೊಲೀಸ್ನವ್ರು ಕರೆದಿದ್ರು, ವಿಚಾರಣೆ ಕರೆದಿದ್ರು. ಅವ್ರು ಏನು ಹೇಳಿದ್ದಾರೆ ಅದನ್ನು ನಾವು ಸಹಕರಿಸಿದ್ದೀನಿ.
ಆಮೇಲೆ ಅದಷ್ಟೇ. ಯಾರು ಇದ್ರಿ ಸರ್ ಪಾರ್ಟಿಲಿ? ಸರಿ ಸರ್, ಇದು ಇನ್ನೂ ತನಿಖೆಯಲ್ಲಿ ಇರೋದ್ರಿಂದ ಇದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳೋಕ್ಕೂ ಆಗಲ್ಲ. ಇವ್ರು ವಿಚಾರಣೆ ಕರೆದಿದ್ರು, ನಾನು ಅದಕ್ಕೆ ಸಹಕರಿಸ್ತೀನಿ. ಥ್ಯಾಂಕ್ ಯು. ರೇಣುಕಾಸ್ವಾಮಿ ಕೊಲೆ ಕೇಸ್ ಹಂತಕರ ಲಿಸ್ಟ್ ಬೆಳೆಯುತ್ತಲೇ ಇದೆ. ಹಲ್ಲೆ ನಡೆದ ಮಾಹಿತಿ ಇದ್ದದ್ದು 10-20 ಜನಕ್ಕೆ ಅಲ್ಲ, ಹಲ್ಲೆ ಬಗ್ಗೆ 50 ಜನಕ್ಕೆ ಮಾಹಿತಿ ಇತ್ತು ಅಂತ ಹೇಳಲಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಹಲ್ಲೆಯ ಮತ್ತೊಂದು ಮಗ್ಗಲು ರಿವೀಲ್ ಆಗಿದ್ದು, ಈ ಕೇಸ್ ಯಾವ ಹಂತಕ್ಕೆ ತಲುಪುತ್ತೆ ಅಂತ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಮರ್ಡರ್ಗೂ ಮುನ್ನ ಪಾರ್ಟಿ, ಮರ್ಡರ್ ಮುಗಿಸಿದ ನಂತರ ಪಾರ್ಟಿ, ದರ್ಶನ ಅಂಡ್ ಗ್ಯಾಂಗ್ ಯಾವ ಕ್ರಿಮಿನಲ್ ಗ್ಯಾಂಗ್ಗೂ ಕಡಿಮೆ ಇಲ್ಲ ಅನ್ನೋ ಡೌಟ್ ಶುರುವಾಗಿಬಿಟ್ಟಿದೆ. ಅದೇ ಸುಳಿವು ಹಿಡಿದ ಪೊಲೀಸ್ ಟೀಮ್ ಮೈಸೂರಲ್ಲೂ ಕೂಡ ಮಹಜರು ನಡೆಸೋದಕ್ಕೆ ಪ್ಲಾನ್ ಮಾಡಿಕೊಂಡಿದೆ. ಈ ಕುರಿತ ವರದಿ ಎಲ್ಲಿದೆ ನೋಡಿ. ರೇಣುಕಾಸ್ವಾಮಿ ಮರ್ಡರ್ ಬೆನ್ನಲ್ಲೇ ಎಸ್ಕೆ. ಮೈಸೂರಿಗೆ ದರ್ಶನ್ ಕರೆದೊಯ್ದು ಮಹಜರು. ಖಾಸಗಿ ಹೋಟೆಲ್ನಲ್ಲಿ ಸಿಗುತ್ತಾ ಆ ಕ್ಲೂ? ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಪೊಲೀಸರು ಮಿಂಚಿನ ಮಹಜರನ್ನ ಕಂಟಿನ್ಯೂ ಮಾಡಿದ್ದಾರೆ. ಬೆಂಗಳೂರು, ಚಿತ್ರದುರ್ಗದಲ್ಲಿ ಶೋಧ ಬಹುತೇಕ ಕಂಪ್ಲೀಟ್ ಆಗಿದೆ. ಕಾಕಿ ಟೀಮ್ನ ಕಣ್ಣು ಈಗ ಮೈಸೂರಿನ ಕಡೆ ನೆಟ್ಟಿದೆ. ಹೌದು, ಮರ್ಡರ್ ಮುಗಿದ ಮರುಗಳಿಗೆಯಲ್ಲೇ ಆರೋಪಿ ದರ್ಶನ್ ಮೈಸೂರಿಗೆ ಜಂಪ್ ಆಗಿದ್ರು. ಅಲ್ಲಿನ ಮನೆಗೆ ಹೋಗದ ಆರೋಪಿ ಖಾಸಗಿ ಹೋಟೆಲ್ನಲ್ಲೇ ವಾಸ್ತವ್ಯ ಹೂಡಿದ್ದು ಇಲ್ಲಿ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. 3 ದಿನಗಳ ಕಾಲ ದರ್ಶನ್ ತಂಗಿದ್ದ ಹೋಟೆಲ್ನಲ್ಲಿ ಮಹಜರು ನಡೆಸೋದಕ್ಕೆ ಪೊಲೀಸರು ರೆಡಿ ಮಾಡಿಕೊಳ್ತಿದ್ದಾರೆ. ಮೈಸೂರಿನ ಹೋಟೆಲ್ನಲ್ಲಿ ಸ್ಪಾಟ್ ಮಹಜರು. ದರ್ಶನ್ ತಂಗಿದ್ದ ಹೋಟೆಲ್ನಲ್ಲಿ ಸಾಕ್ಷಿಗಾಗಿ ಪೊಲೀಸರು ಜಾಲಾಡ್ತಾರೆ. ಒಂದ್ ವೇಳೆ ಅಲ್ಲಿಯೂ ಸ್ನೇಹಿತರ ಜೊತೆಗೆ ಮರ್ಡರ್ ಮಿಸ್ಟ್ರಿ ಕುರಿತು ಚರ್ಚೆ ನಡೀತಾ ಅಥವಾ ಹತ್ಯೆಗೆ ಬಳಸಿದ ವಸ್ತುಗಳ ಬಗ್ಗೆ ಅಲ್ಲೇನಾದ್ರೂ ಕ್ಲೂ ಸಿಗುತ್ತಾ ಅನ್ನೋದು ಈಗ ಕುತೂಹಲ ಕೆರಳಿಸಿದೆ. ಮೈಸೂರಿನಲ್ಲಿ ಸ್ಥಳ ಮಹಜರು ನಂತರ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅದು ಆ ಭಾಗದ ಬಡ ಜನರಿಗೆ ಉಪಯೋಗ ಆಗಲಿ ಅಂತ ಆರಂಭಿಸಿರೋ ಜಯದೇವ ಹೃದ್ರೋಗ ಆಸ್ಪತ್ರೆ. ಆದರೆ ಕಳೆದ 3 ದಿನಗಳಿಂದಲೂ ಕೂಡ ಆ ಆಸ್ಪತ್ರೆ ಶಸ್ತ್ರಚಿಕಿತ್ಸೆ ಮಾಡೋದನ್ನೇ ಬಂದ್ ಮಾಡಿಬಿಟ್ಟಿದೆ. ಯಾಕೆ, ಏನಾಯ್ತು ಅನ್ನೋದರ ಕಂಪ್ಲೀಟ್ ವಿವರ ಇಲ್ಲಿದೆ ನೋಡಿ. ಶಸ್ತ್ರಚಿಕಿತ್ಸೆ ನಿಲ್ಲಿಸಿದ ಜಯದೇವ ಆಸ್ಪತ್ರೆ. ಹೃದ್ರೋಗಿಗಳ ಟೆನ್ಷನ್ ಹೆಚ್ಚಿಸಿದ ನೀರಿನ ಕೊರತೆ. ಕಲಬುರಗಿಯ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ಹನಿ ನೀರಿಗೂ ಭರ ಬಂದಿದೆ. ಆಸ್ಪತ್ರೆಗಳಲ್ಲಿ ಸಿಬ್ಬಂದಿ ಡ್ರಮ್ಗಳಲ್ಲಿ ನೀರು ಸಂಗ್ರಹಿಸುತ್ತಿದ್ದಾರೆ. ಇನ್ನೊಂದು ಅಚ್ಚರಿ ಅಂದ್ರೆ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ತವರು ಜಿಲ್ಲೆಯಲ್ಲಿಯೇ ಇಂಥ ಅಧ್ವಾನ ಎದುರಾಗಿದೆ. ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಹೃದಯ ಸಂಬಂಧಪಟ್ಟಂತಹ ರೋಗಗಳಿಗೆ ದೂರದ ಬೆಂಗಳೂರಿಗೆ ಬರೋಕೆ ತೊಂದರೆ ಆಗುತ್ತೆ ಅಂತ ಕಲಬುರಗಿಯಲ್ಲಿ ಜಯದೇವ ಹೃದ್ರೋಗ ಆಸ್ಪತ್ರೆ ಆರಂಭಿಸಲಾಗಿತ್ತು. ಆದರೆ ಈಗ ಆಸ್ಪತ್ರೆಯಲ್ಲಿ ನೀರಿಲ್ಲದಕ್ಕೆ ಕಳೆದ 3 ದಿನಗಳಿಂದ ವೈದ್ಯರು ಶಸ್ತ್ರಚಿಕಿತ್ಸೆ ಮಾಡೋದನ್ನೇ ನಿಲ್ಲಿಸಿದ್ದಾರೆ. ಆಪರೇಷನ್ ಥಿಯೇಟರ್ನಲ್ಲಿಯೂ ನೀರು ಸರಬರಾಜು ಬಂದಾಗಿದೆ. ನೀರು ಸಿಗಲ್ಲ, ನೀರು ಸಮಸ್ಯೆ ನೋಡಿದ್ರೆ ನೀರು ಆಡ್ಬೋದು, ನೀರು ಸಿಗಲ್ಲ, ನೀರಿನ ಸಮಸ್ಯೆ ನೋಡಿದ್ರೆ ಮತ್ತೊಂದು ನೀರು ಬೇಕಾದ್ರೆ ತಳಗೆ ಹೋಗಿ ತರಲಿಕ್ಕವರು 10 ರೂಪಾಯಿ 30 ರೂಪಾಯಿ ಒಂದು ಪಾಟಿ ಕೊಡ್ತಾರೆ, ಕುಡ್ಲಿಕ್ಕೆ ಖರೀದಿ ತರಗಿದ್ದವರು ನೀರು ಸಿಗಲಾಗ್ಯಾರು. ಅಷ್ಟೇ 2-3-4 ದಿನ ಆಯ್ತು ನೀರು ಸಿಗಲಾಗ್ಯಾರು. ಹಾಂ, ಪೇಷಂಟ್ ಅವ್ರು ನಮ್ಮ ತೊಗೊಂಡಿದ್ದೇವೆ, ದಮ್ ಬರೋ ಕಾಲಾಗಿ ಮಾಡ್ಕೊಂಡು ತೊಗೊಂಬಂದಿದ್ದೇವೆ ರೀ. ಅದಕ್ಕೆ ನೀರು ಎಲ್ಲ ಬಡಿಗೆ ಬತ್ತಳ ಬಂದು ಒಯ್ದಿದ್ದೇವೆ ನೀರು ಇಲ್ರಿ. ನೀರಿನ ಸಮಸ್ಯೆ ಬಗ್ಗೆ ಪಾಲಿಕೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ನೀರು ಸರಬರಾಜು ಮಾಡ್ತಾ ಇಲ್ಲವಂತೆ. ಈ ಬಗ್ಗೆ ವೈದ್ಯಕೀಯ ಶಿಕ್ಷಣ ಸಚಿವರನ್ನ ಕೇಳಿದ್ರೆ, ನಾನು ಈಗಾಗಲೇ ಆಸ್ಪತ್ರೆಯ ನಿರ್ದೇಶಕರೊಂದಿಗೆ ಮಾತನಾಡಿದ್ದೇನೆ, ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸುತ್ತೀವಿ ಅಂತಾರೆ. ಅಲ್ಲ ಸರ್, ಅದು ಏನಾಗ್ತಾ ಇದೆ, ಕಾರ್ಪೊರೇಷನ್ನಿಂದ ನೀರೇನು ಬರ್ತಾ ಇತ್ತು, ಅದು ಸಮ್ ಪ್ರಾಬ್ಲಮ್ ಆಗಿದ್ದಗೋಸ್ಕರ ಅದು ಏನಾಗಿದೆ, ಸ್ಟಾಪ್ ಆಗಿದೆ. ಕಾರ್ಪೊರೇಷನ್ ಮಧ್ಯದಲ್ಲಿ ಏನಾಗಿತ್ತು ಅಂತಂದರೆ ಫುಲ್ಲು ರಾಡಿ ನೀರು ಬರ್ತಾ ಇತ್ತು. ಐ ಥಿಂಕ್ ಅದು ಡ್ರೈನೇಜ್ ಇತ್ತು ಏನು, ಬಿಕಾಸ್ ಆಫ್ ದ ರೇನ್, ಡರ್ಟಿ ವಾಟರ್, ವಿ ಡೋಂಟ್ ನೋ. ಬಟ್ ಅದರಿಂದ ಯೂಸ್ ಮಾಡೋಕ್ಕಾಗಲಾರ್ದಷ್ಟು ಸರಿ ಇರಲಿಲ್ಲ ನೀರು. ಸೊ ಅದು ಆದ ನಂತರ ಏನು ಟ್ಯಾಂಕರ್ಲಿಂದ ನೀರು ತಂದು ಹಾಕ್ಕೊಂಡು ವಿ ಆರ್ ಡೂಯಿಂಗ್ ಕೇಸಸ್.
ಇದು ಸಮಸ್ಯೆ ಯಾಕಾಗಿದೆ ಅಂತಂದರೆ ಇಲ್ಲಿಗೆ ವಾಟರ್ ಸಪ್ಲೈ ಇಲ್ಲಿ ಕುರ್ಕೋಟೆಯಿಂದ ಇದೆ. ಅಲ್ಲಿ ಜಾಸ್ತಿ ಮಳೆ ಆಗಿಬಿಟ್ಟು ಟರ್ಬಿಡಿಟಿ ಜಾಸ್ತಿ ಆಗಿದೆ, ಅಂದರೆ ಸ್ಲಶಿ ವಾಟರ್ ಬರ್ತಾ ಇದೆ. ಹಾಗಾಗಿ ಅದಕ್ಕೋಸ್ಕರ ಸಮಸ್ಯೆ ಆಗಿದೆ, ನೀರಿನ ಸಮಸ್ಯೆ ಇಲ್ಲ. ಅದು ನೀರಲ್ಲಿ ಟರ್ಬಿಡಿಟಿ ಜಾಸ್ತಿ ಇರೋದ್ರಿಂದ ಅವರು ಅದಕ್ಕೆ ಸ್ವಲ್ಪ ಇನ್ನೂ 2-3 ಡೇಸ್ ಹೇಳಿದ್ದಾರೆ. 3 ಡೇಸಲ್ಲಿ ವಿಲ್ ಗಿವ್ ಕ್ಲಿಯರ್ ವಾಟರ್ ಅಂತ ಹೇಳಿದ್ದಾರೆ. ಇನ್ಮೇಲಾದರೂ ಅನಾಹುತ ಸಂಭವಿಸುವ ಮುಂಚೆಯೇ ಸಚಿವರು ಅಧಿಕಾರಿಗಳು ಎಚ್ಚೆತ್ತುಕೊಂಡು ನೀರಿನ ಸಮಸ್ಯೆ ಬಗೆಹರಿಸೋದು ಒಳ್ಳೆಯದು ಅಲ್ವಾ? ಓಂ ಪ್ರಕಾಶ್, ಹೆಚ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಆ ವಿಶ್ವವಿದ್ಯಾಲಯದಲ್ಲಿ ಮರಗಳ ಮಾರಣ ಹೋಮ ನಡೆಯುತ್ತಂತೆ. ಇದಕ್ಕೆ ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕಿದ್ದು ಮರಗಳನ್ನ ಅಪ್ಪಿಕೊಳ್ಳುವ ಮೂಲಕ ಪ್ರತಿಭಟನೆ ಮಾಡಿದ್ದಾರೆ. ಈ ಕುರಿತ ವರದಿ ಇಲ್ಲಿದೆ ನೋಡಿ. ಮರಗಳನ್ನ ಅಪ್ಪಿಕೊಂಡು ನಿಂತಿರುವಂತಹ ವಿದ್ಯಾರ್ಥಿಗಳು ಮರಗಳನ್ನ ಕಡಿಬೇಡಿ ಅಂತ ಆಕ್ರೋಶ. ಇದೆಲ್ಲ ಕಂಡುಬಂದಿದ್ದು ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ. ಎಸ್, ಒಂದೇ ಒಂದು ಸಣ್ಣ ಮರ ಕಡಿಬೇಕಂದ್ರೂ ಅರಣ್ಯ ಇಲಾಖೆಯ ಅನುಮತಿಯಿಂದ ಹಿಡಿದು ಅನೇಕ ನಿಯಮಾವಳಿಗಳಿವೆ. ಅದರಲ್ಲಿಯೂ ಚೆನ್ನಾಗಿರುವಂತಹ ಮರ ಕಡಿಯುವಂತೆಯೇ ಇಲ್ಲ. ಹೇಗಿದ್ರೂ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ನಿಯಮಗಳನ್ನೆಲ್ಲ ಗಾಳಿಗೆ ತೂರಿ ಮರಗಳನ್ನ ಕಡಿತಾ ಇದ್ದಾರೆ ಅನ್ನೋ ಆರೋಪ ಈಗ ಕೇಳಿಬಂದಿದೆ. ಮರಗಳನ್ನು ಉಳಿಸಿಕೊಳ್ಳಲು ಕರ್ನಾಟಕ ವಿವಿ ಸಂಶೋಧನಾ ವಿದ್ಯಾರ್ಥಿಗಳ ಸಂಘ ಅಪ್ಪಿಕೊಳ್ಳೋ ಪ್ರತಿಭಟನೆಯನ್ನ ಆರಂಭಿಸಿದೆ. ಒಣಗಿದ, ಅರ್ಧ ಬಿದ್ದ ಹಾಗೂ ಅಲ್ಲಲ್ಲಿ ಹಾಸ್ಟೆಲ್ ಮತ್ತಿತರ ಕಟ್ಟಡಗಳಿಗೆ ತೊಂದರೆಯಾಗ್ತಿರೋ ಮರಗಳನ್ನ ಕತ್ತರಿಸೋಕೆ ಟೆಂಡರ್ ಅನ್ನ ಕರೆಯಲಾಗಿತ್ತು. ಆದ್ರೆ ಚೆನ್ನಾಗಿಯೇ ಇರೋ ಮರಗಳನ್ನ ಕತ್ತರಿಸ್ತಿದ್ದಾರೆ ಅಂತ ಸಂಶೋಧಕ ವಿದ್ಯಾರ್ಥಿಗಳ ಸಂಘ ಆರೋಪಿಸಿದೆ. ಇವರು ವಿದ್ಯಾರ್ಥಿಗಳಿಗೆ ಇದು ಹಸಿರು ಧಾಮ ಆಗೈತೆ ಸರ್. ವಿದ್ಯಾರ್ಥಿಗಳಿಗೆ ಓದ್ಲಿಕ್ಕೆಲ್ಲ ಅನುಕೂಲ ಆಗೈತಿ. ಇದು ತನ್ನದೇ ಆದ ಒಂದು ಹೆಸರನ್ನು ಪಡ್ಕೊಂಡತ್ರಿ. ಕರ್ನಾಟಕ ವಿಶ್ವವಿದ್ಯಾಲಯ ಹಸಿರು ಹೊದಿಕೆಯಿಂದ ಓದಿಕೊಂಡತ್ ಅಂತೇಳಿ. ಆದರೆ ಇವರು ಕಡಿತಕ್ಕಂಥ ಮರಗಳನ್ನು ಕಡಿತಲ್ಲ ಸರ್. ಅಲ್ಲಿ ಹಾಸ್ಟೆಲಲ್ಲಿ ಹೋಗೋ ಬರೋ ದಾರಿಯಲ್ಲಿ ಮರಗಳೆಲ್ಲ ರೋಡಿಗೆ ಮಲಗಿದಾವೆ ಸರ್. ಇನ್ನೇನು ದೂರವಾದ ಮಳೆ ಬಂತಂದ್ರೆ ಮರಗಳೆಲ್ಲ ರೋಡಿಗೆ ಬೀಳ್ತಾವೆ. ಅಂಥ ಮರಗಳನ್ನು ಕಡಿಯೋದು ಬಿಟ್ಟು ಇವರು ಒಣ ಮರ ಅಂತ ಟೆಂಡರ್ ಕೊಟ್ಟು ಅದ್ರ ಜೊತೆಗೆ ಹಸಿರು ಮರಗಳನ್ನು, ದೊಡ್ಡ ದೊಡ್ಡ ಮರಗಳನ್ನು ಕಡಿತಕ್ಕಂಥ ಕೆಲಸ ಮಾಡಿದ್ದಾರೆ ಸರ್. ಯಾವುದೇ ಮರಗಳನ್ನ ಕಡಿಯಲು ಅರಣ್ಯ ಇಲಾಖೆಯ ಅನುಮತಿ ಬೇಕು. ಮರಗಳನ್ನ ಪರಿಶೀಲಿಸೋ ಅರಣ್ಯ ಇಲಾಖೆಯ ಅಧಿಕಾರಿಗಳು ಚೆನ್ನಾಗಿರೋ ಮರ ಇದ್ದಲ್ಲಿ ಕಡಿಯೋದಕ್ಕೆ ಅನುಮತಿಯನ್ನ ಕೊಡೋದೇ ಇಲ್ಲ. ಆದ್ರೆ ಇಲ್ಲಿ ಮರಗಳು ಹೇಗಿವೆ ಅನ್ನೋದನ್ನ ನೋಡದೆಯೇ ಅನುಮತಿ ಕೊಟ್ಟರ ಅನ್ನೋ ಅನುಮಾನ ಕೂಡ ಹುಟ್ಕೊಂಡಿದೆ. ಬಟ್ ಇಲ್ಲಿ ಟೆಂಡರ್ ಇದೆ. ಟೆಂಡರ್ ಪ್ರಕಾರ ಏನಾಗಿದೆ ಅಂತಂದ್ರೆ ಒಣಗಿದ ಗಿಡಗಳನ್ನ ಮತ್ತು ಬಿದ್ದ ಗಿಡಗಳನ್ನ ತೆಗಿಬೇಕು ಅಂತ ಆಗಿದೆ. ಇಲ್ಲಿ ನಮ್ಮ ಹಿಂದೆ ನಿಂತು ನೋಡ್ತಿರ್ಬೋದು ನೀವು. ಇದು ಎಲ್ಲಿ ಒಣಗೈತೆ ಅಂತ ಹೇಳಿ ಕುಲಪತಿಗಳು ಹೇಳ್ಬೇಕು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವ್ರಿಗೆ ಕಡಿಲಿಕ್ಕೆ ಹೆಂಗೆ ಪರ್ಮಿಷನ್ ಕೊಟ್ರೆ ಅನ್ನೋದು ಅದು ಬೇಕು. ಓಕೆ, ಸೊ ಇದನ್ನ ಟೋಟಲ್ 122 ಗಿಡಗಳು ಕರ್ನಾಟಕ ಕಾಲೇಜ್ ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯ ಆವರಣದಲ್ಲಿರುವಂಥ 122 ಗಿಡಗಳನ್ನ ಮಾರಣಹೋಮ ಮಾಡಲಿಕ್ಕೆ ಟೆಂಡರನ್ನು ಕರೆಯಲಾಗಿದೆ. ಸೊ ಇದು ಅವೈಜ್ಞಾನಿಕ ಇದೆ. ಕರ್ನಾಟಕ ವಿಶ್ವವಿದ್ಯಾಲಯ ಕ್ಯಾಂಪಸ್ ಸುಮಾರು 1500 ಎಕರೆಯಷ್ಟು ವಿಶಾಲವಾಗಿದೆ. ಇಲ್ಲಿ 106 ಅಪರೂಪದ ಹಳೆಯ ಮರಗಳು ಇವೆ. ಇವುಗಳನ್ನ ಕಡಿಬೇಡಿ ಅಂತ ವಿದ್ಯಾರ್ಥಿಗಳು ಅಪ್ಪಿಕೋ ಚಳುವಳಿಯನ್ನ ಆರಂಭಿಸಿದ್ದಾರೆ. ಡಿವಿ ಕಮ್ಮರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಪ್ಲಾಸ್ಟಿಕ್ ತ್ಯಾಜ್ಯಗಳು ನದಿ ಒಡಲು ಸೇರುತ್ತಿದ್ದು ಜಲಚರಗಳ ಮೇಲೂ ಅದು ವ್ಯತಿರಿಕ್ತ ಪ್ರಭಾವ ಬೀರ್ತಾ ಇದೆ. ನದಿಯಲ್ಲಿ ತೇಲಿ ಬರುವ ಪ್ಲಾಸ್ಟಿಕ್ ತ್ಯಾಜ್ಯಕ್ಕೆ ಬ್ರೇಕ್